ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಚಿದಾನಂದ್ ಬಡಿಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾವು 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಮತ್ತು PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಕನ್ನಡದಿಂದ ಸುಲಭವಾಗಿ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯೋದ್ರ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ಹಿಂದಿನ ವಿಡಿಯೋದೊಳಗೆ ನಾವು ಪ್ರಿಪೋಸಿಷನ್ಸ್ ಬಗ್ಗೆ ನೋಡ್ತಾ ಇದ್ದೀವಿ. ಅದರಲ್ಲಿ ಕೈಂಡ್ಸ್ ಆಫ್ ಪ್ರಿಪೋಸಿಷನ್ಸ್ ನೋಡೋಣ. ಮೊದಲನೇದಾಗಿ ಸಿಂಪಲ್ ಪ್ರಿಪೋಸಿಷನ್ಸ್. ದೀಸ್ ಆರ್ single syllable words. They show action, location. They show location at, by, in, on, near. Direction: to, from, down, off, through, at, up, in association of, for, with. ಈ ಎಲ್ಲ ವರ್ಡ್ಗಳು ಅಂದರೆ ದೀಸ್ ಆರ್ ಸಿಂಗಲ್ ಸಿಲೆಬಲ್ ವರ್ಡ್ಸ್. ದೇ ಶೋ ಲೊಕೇಶನ್. At, where is your school? My school is at ವಿದ್ಯಾಗಿರಿ. at ಯಾವ ರೀತಿ ಸ್ಥಳವನ್ನು ತೋರಿಸಲಿಕ್ಕೆ ಉಪಯೋಗ ಆಗುವಂಥ ಒಂದು ಪ್ರಿಪೋಸಿಷನ್ಸ್, ಉಪಸರ್ಗಾವ್ಯಗಳು. ದೀಸ್ ಆರ್ ಸಿಂಗಲ್ ಸಿಲೆಬಲ್ ವರ್ಡ್ಸ್. ದೇ ಶೋ ಲೊಕೇಶನ್ at, by, in, on, near. Direction: to, from, down, off, through, at, up, in association of, or with, for, with, etc. ಈ ರೀತಿ ವರ್ಡ್ಗಳು ಬರ್ತವೆ. ಅದೇ ರೀತಿ ಕಂಪೌಂಡ್ ಪ್ರಿಪೋಸಿಷನ್ಸ್. ದೀಸ್ ಆರ್ ಟೂ ಸಿಲೆಬಲ್ ವರ್ಡ್ಸ್. ಫಾರ್ ಎಕ್ಸಾಂಪಲ್, ಅಬೌಟ್, ಅಬೌವ್, ಅಕ್ರಾಸ್, ಆಫನ್, ಅಲಾಂಗ್, ಅಡ್ಮಿಡ್ಸ್ಟ್, ಅಮಂಗ್, ಅರೌಂಡ್, ಬಿಫೋರ್, ಬಿಹೈಂಡ್, ಬಿಲೋ, beneath, beside, between, beyond, inside, outside, underneath, within, without. ಈ ರೀತಿಯಾದ ವರ್ಡ್ಗಳನ್ನು ಕಂಪೌಂಡ್ ಪ್ರಿಪೋಸಿಷನ್ಸ್ ಅಂತ ಕರಿತೀವಿ ನಾವು. ದೀಸ್ ಆರ್ ದಿ ಟೂ ಸಿಲೆಬಲ್ ವರ್ಡ್ಸ್. ಫಾರ್ ಎಕ್ಸಾಂಪಲ್, ಅಬೌಟ್, ಅಬೌವ್, ಅಕ್ರಾಸ್, ಆಫನ್, ಅಲಾಂಗ್, ಅಡ್ಮಿಸ್ಟ್, ದೆನ್ ಅಮಂಗ್, ಅರೌಂಡ್, ಬಿಫೋರ್, ಬಿಹೈಂಡ್, ಬಿಲೋ, beneath, beside, between, beyond, inside, outside, underneath, within, without, etc. ಈ ರೀತಿಯಾಗಿ ಈ ವರ್ಡ್ಗಳು ಕಂಪೌಂಡ್ ಪ್ರಿಪೋಸಿಷನ್ಸ್. ಇವು ಸಿಂಪಲ್ ಪ್ರಿಪೋಸಿಷನ್ಸ್. ಇವು ಯಾವ ರೀತಿ ನಿಮಗೆ ಯೂಸ್ ಆಗ್ತವೆ ಸೆಂಟೆನ್ಸಸ್ದೊಳಗೆ ಅನ್ನೋದು ನೆಕ್ಸ್ಟ್ ಅವನ್ನ ನಾವು ಸೆಂಟೆನ್ಸಸ್ ಮಾಡುವಾಗ ನೋಡ್ತೀವಿ, ಯಾವ ರೀತಿ ನಿಮಗೆ ಇವೆಲ್ಲ ವರ್ಡ್ಸ್ ಯೂಸ್ ಆಗ್ತವೆ ಅನ್ನೋದು. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.